ಧ್ವಜ ಇಟ್ಕೊಂಡು ಅಷ್ಟರಲ್ಲಿ ಅವರು ಫುಲ್ ನಶೆದಲ್ಲಿ ಬಂದ್ಬಿಟ್ಟು ನಮ್ಗೆ ಹಮ್ಲೆ ಮಾಡಿದ್ದಾರೆ. ರಾಮ ಅನ್ಬೇಡಿ ಅಲ್ಲ ಬೇಕು ಅಂತ ಹೇಳಿದ್ರು. ಓನ್ಲಿ ಅಲ್ಲ ಅಕ್ಬರ್ ಅಂತ ಹೇಳಿದಾರೆ ಅವರು. ಅದೇ ನೋಡ್ತಾ ಇದೀವಿ ಸರ್, ಅವರೇನಾ ಏನು ಅಂತ ಐಡೆಂಟಿಫೈ ಮಾಡಕ್ಕೆ ನಾವು FIR ಕೊಟ್ಟಿದ್ದೀವಿ ನೆನ್ನೆನೆ. ಇವಾಗ ಹಿಡ್ದಿದಾರಂತೆ, ಅದೇ ಅವರೇನಾ ಏನು ಅಂತ ನಾವು ನೋಡಕ್ ಹೋಗ್ತಾ ಇದ್ದೀರಾ ಅಷ್ಟೇ. ಸರ್ ಅವರೇ ಬಂದು ತಡೆದಿರೋದು, ಬಂದು ಫ್ಲಾಗ್ ನೋಡ್ಕೊಂಡು ನಶೆದಲ್ಲಿ ಇದ್ರು ಬಂದು ತಡೆದಿದ್ದಾರೆ. ನಶೆದಲ್ಲಿ ಇದ್ರು ಸರ್ ಅವರು. ಅದೇ ಸರ್ ನಾವು ಇಳಿದ ಮೇಲೆ ಓಡೋದ್ರು, ನಾವು ಕಾರ್ ಎತ್ತರದ ಸೈಡ್ ಹೋಗ್ತಾ ಇದ್ರಿ, ಅಷ್ಟರಲ್ಲಿ ಬಂದ್ಬಿಟ್ಟು ನಮ್ಗೆ ಹಿಂದಿಂದ ಹಮ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ. ಮತ್ತೆ ಅಷ್ಟೇ ಸರ್, ಹೊಡೆದ ಮೇಲೆ ಜನ ಎಲ್ಲ ಜಾಸ್ತಿ ಆದ್ರು, ಅವರು ಜಾಸ್ತಿ ಆದ್ರು. ಮತ್ತೆ ಇವರೆಲ್ಲ ನಮ್ಮ ಇಲ್ಲಿರೋರೆಲ್ಲ ನೀವು ಹೋಗಿ ಜಾಸ್ತಿ ಜನ ಆದ್ರು ಅಂತ ಓಡಿಸ್ಬಿಟ್ಟು ಜಸ್ಟ್ ನಾವು ಕಾರಲ್ಲಿ ಹೋಗ್ತಾ ಇದ್ವಿ ಧ್ವಜ ಇಟ್ಕೊಂಡು, ಅಷ್ಟರಲ್ಲಿ ಅವರು ಫುಲ್ ನಶೆದಲ್ಲಿ ಬಂದ್ಬಿಟ್ಟು ನಮ್ಗೆ ಹಮ್ಲೆ ಮಾಡಿದ್ದಾರೆ. ಈಗೊಂದು ಚಿಕ್ಕ ಬ್ರೇಕ್. ನನ್ನ ಮಗ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದ. TV9ಗೆ ಸಮೀರ್ ತಂದೆ ಆಯೂಬ್ ಹೇಳಿಕೆ ನೀಡಿದ್ದಾರೆ. ಪೊಲೀಸರು ಬಿಟ್ಟು ಕಳಿಸ್ತಾರೆ ಅಂತ ಹೇಳಿದ್ದಾರೆ. ನನ್ನ ಮಗ ಏನೂ ತಪ್ಪು ಮಾಡಿಲ್ಲ ಅಂತ ಸಮೀರ್ ತಂದೆ ಹೇಳಿದ್ದಾರೆ. ಸದ್ಯಕ್ಕೆ ಇಬ್ಬರು ಅಪ್ರಾಪ್ತರು ಸೇರಿದಂತೆ 4 ಜನರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ನನ್ನ ಮಗ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದ ಅಂತ TV9ಗೆ ಸಮೀರ್ ತಂದೆ ಆಯೂಬ್ ಹೇಳಿಕೆಯನ್ನು ನೀಡಿದ್ದಾರೆ. ಪೊಲೀಸರು ಬಿಟ್ಟು ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಬಿಟ್ಟು ಕಳಿಸ್ತಾರೆ. ನನ್ನ ಮಗ ಏನು ತಪ್ಪು ಮಾಡಿಲ್ಲ ಅಂತ ಸಮೀರ್ ತಂದೆ ಹೇಳಿಕೆ ನೀಡಿದ್ದಾರೆ. ಸಾಯಿಲ್ ಅವ್ರ ತಂದೆ. ನಿಮ್ಮ ಈ ವಿಚಾರ ಏನಂತ ಗೊತ್ತಿಲ್ಲ ಸರ್, ನಮ್ಗೇನು ಗೊತ್ತಿಲ್ಲ. ಇದು ಡೌಟ್ ಇಂದ ಕರ್ಕೊಂಡ್ ಬಂದಿರೋದು. ಏನಂದ್ರು ನಿಮ್ಗೆ ಪೊಲೀಸರು? ಏನಿಲ್ಲ, ಬಿಟ್ಕೊಡ್ತೀವಿ, ಆದ್ರೆ ಏನಿಲ್ಲ, ಆತರ ಏನಿರ್ಲಿಲ್ಲ. ಅವನು ಇವಾಗ ಬೆಳಗ್ಗೆ ಬಿಟ್ಕೊಡ್ತೀವಿ ಅಂತ ಹೇಳೋರು. ಏನು ಗಲಾಟೆ ಆಗಿದೆ, ಏನೋ ಹೊಡೆದಾಟ ಆಗಿದೆ ಅಂತ ಹೇಳಿ? ನನ್ನ ಮಗನೇ ಇರ್ಲಿಲ್ಲ, ಅಲ್ಲಿ ಕೆಲ್ಸಕ್ಕೆ ಹೋಗಿದ, ಕೆಲ್ಸದಿಂದ ಬಂದು ಡೌಟ್ ಇಂದ ಕರ್ಕೊಂಡ್ ಬಂದಿರೋದು ಅಷ್ಟೇ, ಬೇರೆ ಏನಿಲ್ಲ. ಏನ್ ಕೆಲಸ ಮಾಡ್ತಾರೆ ಸರ್? ಸರ್ವಿಸ್ ಸ್ಟೇಷನ್ ಕೆಲಸ ಮಾಡ್ತಾನೆ. ನಿನ್ನೆ ಎಷ್ಟು ಮಧ್ಯಾಹ್ನ ಸಂಜೆ ಎಲ್ಲಿದ್ರು ಸರ್? 3 ಗಂಟೆ ಮನೆ ಹತ್ರ ಇದ್ದ. ಏನ್ ಹೇಳ್ತೀರಾ ಸರ್ ಇವಾಗ ಇದೆಲ್ಲ ಹಿಂಗೆಲ್ಲ ಡೆವಲಪ್ಮೆಂಟ್ ಆಗ್ತದೆ? ಇವಾಗ ಬಿಟ್ಕೊಡ್ತೀವಿ ಅಂತ ಹೇಳಾರ, ಫೋನ್ ಮಾಡಿದ್ರು, ಅದಕ್ಕೆ ಬಂದಿದ್ರು ನಾವು. ಇದು ಸಮೀರ್ ತಂದೆ ಹೇಳ್ತಾ ಇರುವಂತಹ ಮಾತು. ಒಟ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಪ್ರಾಪ್ತರು ಸೇರಿದಂತೆ 4 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಇದು ಚುನಾವಣೆಯ ಸಂದರ್ಭ, ಸೂಕ್ಷ್ಮ ವಿಚಾರ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ಎಲ್ಲ ಒಂದು ಕಡೆ ಪೊಲೀಸರಿಗೂ ಕೂಡ ತಲೆನೋವಾಗುವಂಥದ್ದು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದೂ ಕಾರ್ಯಕರ್ತರು ಪೊಲೀಸ್ ಠಾಣೆಯ ಮುಂದೆ ಜಮಾವಣೆಯಾಗಿದ್ದಾರೆ. ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಇದ್ದಾರೆ. ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಕೂಡ ಅಲ್ಲಿ ಮಾಡ್ತಾ ಇರುವಂಥದ್ದು.